ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 10ನೇ ತರಗತಿ ಗಣಿತದಲ್ಲಿರುವಂಥ ಅಧ್ಯಾಯ 12 ಅದರಲ್ಲಿ ಅಭ್ಯಾಸ 12.1ರಲ್ಲಿರುವಂಥ 12ನೇ ಸಮಸ್ಯೆಯನ್ನು ಬಿಡಿಸೋಣ. 12ನೇ ಸಮಸ್ಯೆ ಈ ರೀತಿಯಲ್ಲಿ ಇದೆ. 7 ಮೀಟರ್ ಎತ್ತರದ ಕಟ್ಟಡದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಮತ್ತು ಅದರ ಪಾದಕ್ಕೆ ಅವನತ ಕೋನ 45 ಡಿಗ್ರಿ ಆದರೆ ಗೋಪುರದ ಎತ್ತರವನ್ನು ನಾವು ಕಂಡುಹಿಡಿಯಬೇಕು. ನೋಡಿ ಎಷ್ಟು ಸರಳ ಇದೆ ಈ ಸಮಸ್ಯೆ. ಇಲ್ಲೊಂದು ಎ ಬಿ ಅನ್ನೋದು ಒಂದು ಕಟ್ಟಡ, ಒಂದು ಕಟ್ಟಡ ಅಂತ ತಗೊಂಡಿವಿ. ಇದ್ರ ಕಟ್ಟಡದ ಎತ್ತರ ಎಷ್ಟು ಅಂತಂದರೆ 7 ಮೀಟರ್ ಆಗಿದೆ. ಚಿತ್ರವನ್ನು ಕರೆಕ್ಟಾಗಿ ಗಮನಿಸಿ, ಬಹಳ ಈಸಿ ಇದೆ. ಆಮೇಲೆ ಇಲ್ಲಿ ಸಿ ಡಿ ಅನ್ನೋದು ಗೋಪುರದ ಎತ್ತರ, ಓಕೆನಾ? ಎ ಬಿ ಅನ್ನೋದು ಕಟ್ಟಡದ ಎತ್ತರ, ಸಿ ಡಿ ಅನ್ನೋದು ಗೋಪುರದ ಎತ್ತರ. ಆಮೇಲೆ ಒಬ್ಬ ವ್ಯಕ್ತಿ ಕಟ್ಟಡದ ಮೇಲಿನಿಂದ ಗೋಪುರದ ತುದಿಗೆ ನೋಡ್ತಾನೆ. ಗೋಪುರದ ಮೇಲ್ತುದಿಗೆ ನೋಡಿದಾಗ ಉಂಟಾದಂಥ ಉನ್ನತ ಕೋನ ಇದು 60 ಡಿಗ್ರಿ. ಇಲ್ಲಿ ಎ ಸಿ ಅನ್ನೋದೇನು ಗೊತ್ತಾ? ಅದು ದೃಷ್ಟಿ ರೇಖೆ. ಎ ಇ ಅನ್ನೋದೇನು? ಕ್ಷಿತಿಜ ರೇಖೆ. ಅದು ಅಂದ್ರೆ ಈ ಭೂಮಿಗೆ ಸಮಾಂತರವಾಗಿ ಎಳೆದಿರುವಂಥ ರೇಖೆ. ಇಲ್ಲಿ ಕ್ಷಿತಿಜ ರೇಖೆ ಎ ಇ, ಆಮೇಲೆ ಇದಕ್ಕೆ ಎ ಸಿ ಅನ್ನೋದು ದೃಷ್ಟಿ ರೇಖೆ. ಮೇಲ್ತುದಿಗೆ ನೋಡ್ತಾರಪ್ಪ ಅಂತಂದರೆ ಇಲ್ಲಿ ನೋಡ್ತಾನೆ ಅಂತಂದರೆ ಇದಕ್ಕೆ ಮೇಲ್ತುದಿಗೆ ಈ ಕಡೆ ನೋಡ್ತಾನೆ, ಆಗ ಇದು ದೃಷ್ಟಿ ರೇಖೆ ಆಗುತ್ತೆ. ಇಲ್ಲಿ ಉಂಟಾದಂಥ ಕೋನ ಉನ್ನತ ಕೋನ ಆಗುತ್ತೆ, ಓಕೆನಾ? ಹಾಗೆಯೇ ಈ ಗೋಪುರದ ಪಾದಕ್ಕೆ ನೋಡ್ತಾನೆ, ಅಂದ್ರೆ ಈ ಕಟ್ಟಡದ ಮೇಲಿನಿಂದ ಗೋಪುರದ ಪಾದಕ್ಕೆ ನೋಡ್ತಾನೆ ಅಂತಂದ್ರೆ ಇದು ಅಂತಂದ್ರೆ ಕ್ಷಿತಿಜ ರೇಖೆ, ಇದು ದೃಷ್ಟಿ ರೇಖೆ. ಇಲ್ಲಿನ ಕೋನ ಉಂಟಾಗತ್ತೆ ನೋಡು, ಇದು ಅವನತ ಕೋನ, ಮತ್ತು ಇಲ್ಲಿಂದ ಇಲ್ಲಿ ತನಕ ತಗೊಳ್ಬಾರ್ದು. ಯಾವಾಗಲೂ ದೃಷ್ಟಿ ರೇಖೆ ಮತ್ತು ಕ್ಷಿತಿಜ ರೇಖೆ ಅದರ ನಡುವೆ ಉಂಟಾಗುವಂಥ ಕೋನವನ್ನು ಮಾತ್ರ ನಾವು ಕನ್ಸಿಡರ್ ಮಾಡಬೇಕು, ಗೊತ್ತಾಯಿತು? ನೋಡಿ, ಆಮೇಲೆ ಈ ಕಡೆಗೆ ಇದಕ್ಕೆ ಎ ಇ ಕ್ಷಿತಿಜ ರೇಖೆ, ಬಿ ಡಿ ಸಮಾಂತರ ಅಂದರೆ ಭೂಮಿಯ ಸಮಾಂತರ. ಅದು ಆಗ ಇಲ್ಲಿ ಉಂಟಾಗುವಂಥ ಕೋನಗಳು ಪರ್ಯಾಯ ಕೋನಗಳು ಈಕ್ವಲ್ ಇರ್ತಾವಲ್ಲ, ಅಂದರೆ ಇದು 45 ಡಿಗ್ರಿ ಇದೆ ಅಂತಂದರೆ ಈ ಕೋನವು ಸಹ 45 ಡಿಗ್ರಿನೇ ಇರುತ್ತೆ, ಓಕೆ? ನಂತರ ಎ ಬಿ ಎಷ್ಟಿರುತ್ತೆ ಅಷ್ಟೇ ಯಾವುದು ಡಿ ಇ ಇರುತ್ತೆ. ಯಾಕಂತಂದರೆ ಎ ಬಿ ಡಿ ಇ ಒಂದು ಆಯತದಲ್ಲಿ ಅಭಿಮುಖ ಭಾವಗಳು ಸಮನಾಗಿರ್ತಾವೆ. ಹಾಗಾಗಿ ಇಲ್ಲಿ ಎ ಬಿ ಅಂದರೆ 7 ಮೀಟ್ರ್ ಇದ್ದರೆ ಡಿ ಇನೂ ಸಹ 7 ಮೀಟ್ರ್ ಇರುತ್ತೆ. ಅದೇ ರೀತಿಯಲ್ಲಿ ಬಿ ಡಿ ಎಷ್ಟು ಅಳತೆ ಇರುತ್ತೆ ಅಷ್ಟೇ ಎ ಇರುತ್ತೆ ಅನ್ನೋದು ಗೊತ್ತಲ್ಲ, ಓಕೆ? ಈಗ ನೋಡಿ, ನಾವು ಇವು ಏನೇನು ಕೊಟ್ಟಿದ್ದಾರೆ ಅನ್ನೋದು ಫಸ್ಟ್ ನಾನು ಬರ್ಕೊಳ್ತೀನಿ. ಇಲ್ಲಿ ಎ ಬಿ ಅನ್ನೋದು ಕಟ್ಟಡದ ಎತ್ತರ, ಎಷ್ಟು? 7 ಮೀಟ್ರ್ ಅಂತ ಕೊಟ್ಟಾರೆ. ಎಷ್ಟು ಕೊಟ್ಟಾರೆ ಅದನ್ನು? 7 ಮೀಟರ್. ಕಟ್ಟಡದ ಎತ್ತರ 7 ಮೀಟ್ರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಅದೇ ರೀತಿಯಲ್ಲಿ ಸಿ ಡಿ ಅನ್ನೋದು ಗೋಪುರದ ಎತ್ತರ. ಸಿ ಡಿ ಇದು ಗೋಪುರದ ಎತ್ತರ ಅಂತ ಗೊತ್ತು ನಮಗೆ. ಇದರಲ್ಲಿ ಯಾವ್ಯಾವ ಭಾಗ ಸೇರುತ್ತೆ? ಸಿ ಇ ಪ್ಲಸ್ ಡಿ ಇ ಎರಡೂ ಸೇರಿರ್ತಾವೆ. ಹಾಗಾಗಿ ಅದು ನಾವು ನೇರವಾಗಿ ನಾವು H+7 ಅಥವಾ 7+H ಅಂತ ಬರಿಬಹುದಲ್ಲ, 7+H ಮೀಟರ್ ಅಂತ ತಗೊಳ್ತೀನಿ. ಆಮೇಲೆ ಫಸ್ಟ್ ಯಾವುದನ್ನು ತ್ರಿಭುಜ ತಗೊಳ್ಳಿ, ಬಟ್ ಚಿಕ್ಕ ತ್ರಿಭುಜವನ್ನು ಫಸ್ಟ್ ಕನ್ಸಿಡರ್ ಮಾಡಬೇಕಂತ ಹೇಳಿದ್ದೀವಿ. ಹಾಗಾಗಿ ಇಲ್ಲಿ ನಾನು ತ್ರಿಭುಜ ಎ ಬಿ ಡಿಯನ್ನು ತಗೊಳ್ತೀನಿ. ತ್ರಿಭುಜ ಎ ಬಿ ಡಿಯಲ್ಲಿ ನೋಡಿ, ಇದನ್ನು ತ್ರಿಭುಜ ಎ ಬಿ ಡಿಯಲ್ಲಿ ನಮಗೆ ಇಲ್ಲಿ ತೀಟಾ ಅಂದರೆ 45 ಡಿಗ್ರಿ ಗೊತ್ತು. ತೀಟಾ ಅಂದರೆ ಎಷ್ಟು ಕೊಟ್ಟಾರೆ? 45 ಡಿಗ್ರಿ. ಹಾಗಾಗಿ ಇಲ್ಲಿ ಎ ಬಿ ಅನ್ನೋದು ಅಭಿಮುಖ ಬಾಹು, ಬಿ ಡಿ ಅನ್ನೋದು ಪಾರ್ಶ್ವ ಬಾಹು. ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹು ಅಂದರೆ ಟ್ಯಾನ್ ತೀಟಾನಲ್ಲೇ ಇರುತ್ತೆ. ಅದಕ್ಕಾಗಿ ಇಲ್ಲಿ ಟ್ಯಾನ್ ತೀಟಾ ಅನುಪಾತವನ್ನು ಯೂಸ್ ಮಾಡ್ಕೊಳ್ತೀನಿ. ಟ್ಯಾನ್ ತೀಟಾ ಅಂತಂದರೆ 45 ಡಿಗ್ರಿ ಇದೆ, ಟ್ಯಾನ್ 45 ಡಿಗ್ರಿ. ಅಭಿಮುಖ ಬಾಹು ಅಂತಂದರೆ ಎ ಬಿ ಆಗುತ್ತೆ, ಅಪಾನ್ ಪಾರ್ಶ್ವ ಬಾಹು ಅಂತಂದರೆ ಬಿ ಡಿ ಅಂತಾಯಿತು. ಟ್ಯಾನ್ 45 ಬೆಲೆ 1 ಆಗಿರುತ್ತೆ. ಹಾಗೆ ಎ ಬಿ ಅಂದರೆ ಎಷ್ಟು ಕೊಟ್ಟಿದ್ದಾರೆ? ಇದರಲ್ಲಿ 7 ಮೀಟ್ರ್ ಆಗಿದೆ.
ಬಿ ಡಿ ಅಂತಂದ್ರೆ ನಾವು ಕಂಡುಹಿಡಿಬೇಕು. ಒರೇ ಗುಣಾಕಾರ ಮಾಡಿದರೆ ಬಿ ಡಿ ಇಂಟು 1 ಅಂದರೆ ಬಿ ಡಿ ಇಸ್ ಈಕ್ವಲ್ ಟು ಇದು 7ಕ್ಕೆ 7, ಇದನ್ನು ಸಹ 7 ಮೀಟ್ರ್ ಆಗಿರುತ್ತೆ. ಅಂದರೆ ಬಿ ಡಿ ಎಷ್ಟಾಯ್ತು ಅಳತೆ, ಇದನ್ನು 7 ಮೀಟ್ರ್ ಆಯಿತು. ಬಿ ಡಿ ಎಷ್ಟಿರುತ್ತಾ ಅಷ್ಟೇ ಎ ಇ ಇರುತ್ತೆ ಅಂತ ಹೇಳಿದ್ದೀವಲ್ಲ, ಯಾಕಂತಂದರೆ ಆಯತದಲ್ಲಿರುವಂಥ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತೆ ಅಂತ ಗೊತ್ತು. ಹಾಗಾಗಿ ದೇರ್ ಫೋರ್ ಬಿ ಡಿ ಇಸ್ ಈಕ್ವಲ್ ಟು ಯಾವುದು ಎ ಇ, ಇದು ಸಹ 7 ಮೀಟ್ರ್ ಆಗಿರುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಈ ತ್ರಿಭುಜ ತಗೊಳ್ತೀನಿ, ಎ ಇ ಸಿ, ಈ ತ್ರಿಭುಜವನ್ನು ಕನ್ಸಿಡರ್ ಮಾಡೋಣ. ಇದು 7 ಮೀಟ್ರ್ ಅಂತಂದರೆ ಎ ಇನೂ 7 ಮೀಟ್ರ್ ಆಯ್ತಲ್ಲ. ಓಕೆ, ಈಗ ತ್ರಿಭುಜ ಎ ಇ ಸಿ ಯಲ್ಲಿ, ತ್ರಿಭುಜ ಎ ಇ ಸಿ ಯಲ್ಲಿ ಈ ತ್ರಿಭುಜ ತಗೊಳ್ತೀನಿ. ಇದ್ರಾಗ ತೀಟಾ ಅಂತಂದರೆ 60 ಡಿಗ್ರಿ ಅಂತ ಆಗುತ್ತೆ. ಅಂದರೆ ಇಲ್ಲಿ ಅಭಿಮುಖ ಬಾಹು ಯಾವುದು ಸಿ ಇ ಅಂತಾಯಿತು, ಪಾರ್ಶ್ವಬಾಹು ಎ ಇ ಅಂತಾಯಿತು. ಓಕೆ, ಹಾಗಾಗಿ ಟ್ಯಾನ್ ತೀಟಾವನ್ನು ಅನ್ವಯ ಮಾಡ್ಕೊಳ್ಳೋಣ. ಟ್ಯಾನ್ ತೀಟಾ ಅಂತಂದರೆ 60 ಡಿಗ್ರಿ ಆಯಿತು, ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂತಂದರೆ ಸಿ ಇ ಅಪಾನ್ ಪಾರ್ಶ್ವಬಾಹು ಅಂತಂದರೆ ಎ ಇ ಆಯಿತು. ಟ್ಯಾನ್ 60 ಅಂತಂದ್ರೆ √3 ಅಂತ ಆಗುತ್ತೆ, ಇಸ್ ಈಕ್ವಲ್ ಟು ಸಿ ಇ ಅಂತಂದರೆ ಎಚ್ ಅನ್ನು ಕಂಡುಹಿಡಿಬೇಕಾಗಿದೆ. ಎ ಇ ಎಷ್ಟಾಗತ್ತೆ, ಎ ಇ ಇದು 7 ಮೀಟರ್ ಅಂದರೆ ಇದನ್ನು 7 ಮೀಟ್ರ್ ಅಲ್ಲ, 7 ಮೀಟರ್. ಇದಕ್ಕೆ ಅಪಾನ ಏನಿಲ್ಲ, ಒಂದಿರುತ್ತಲ್ಲ, ಒರೇ ಗುಣಾಕಾರ ಮಾಡೋಣ. 1 ಇಂಟು ಎಚ್ ಅಂತಂದರೆ ಎಚ್ ಆಯಿತು, ಇದು 7 ಇಂಟು √3, 7 ಇಂಟು √3 ಮೀಟರ್ ಅಂತ ಆಯ್ತಿದು. ಇದು ಬರೀ ಈ ಭಾಗ ಅಷ್ಟೇ, ಎ ಸಿ ಇ ಅಷ್ಟೇ ಆಯಿತು. ನಮಗೆ ಬೇಕಾಗಿದ್ದೇನೋ ಗೋಪುರದ ಎತ್ತರ ಬೇಕು, ಅಂದರೆ ಸಿ ಡಿ ಬೇಕು. ಗೋಪುರದ ಎತ್ತರವನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಇದರಲ್ಲಿ. ನಾವು ಏನು ಕಂಡುಹಿಡಿದೀವಿ, ಕೇವಲ ಸಿ ಇ ಭಾಗವನ್ನು ಮಾತ್ರ ಕಂಡುಹಿಡಿದೀವಿ. ಈಗ ನಮ್ಮ ಗೋಪುರದ ಎತ್ತರವನ್ನು ಕಂಡುಹಿಡಿಯುವಂಥ ಸಮಯ. ಗೋಪುರದ ಎತ್ತರ ಎಷ್ಟಾಗತ್ತೆ? ಗೋಪುರದ ಎತ್ತರ ಅಂತಂದರೆ ಏನಂತೀವಿ ನಾವು, ಸಿ ಡಿ ಅಂದರೆ 7 + h. ಸಿ ಡಿ ಅಂದರೆ 7 + h ಅಂತಂದೀವಿ. ಇದು 7ಕ್ಕೆ 7 ಆಯಿತು. ಎಚ್ ಅಂತಂದ್ರೆ ಎಷ್ಟದ ಇಲ್ಲಿ, 7 ಇಂಟು √3 ಅಂಥೇಳಿ ಇದೆ. 7 + 7 ಇಂಟು √3. ಇಲ್ಲಿ 7 ಕಾಮನ್ ತೊಗೊಳ್ಬೇಕು, ಮತ್ತು 7 + 7 ಕೂಡಿಸಿರಿ, ಮತ್ತೆ 7 ಕಾಮನ್ ತೊಗೊಳ್ಬೇಕು. 7 ಕಾಮನ್ ತೊಗೊಂಡ್ರೆ ಎಷ್ಟಾಯಿತು, ಇಲ್ಲಿ 1 + √3 ಹೀಗನ್ನು ಬರೀಬಹುದು, ಅಥವಾ 7 ಇಂಟು √3 + 1 ಮೀಟರ್ ಅಂತಲೂ ಬರೀಬಹುದು ಅಲ್ಲ. ಇದು ಗೋಪುರದ ಎತ್ತರ ಅಂತ ಈ ರೀತಿಯಲ್ಲಿ ಕಂಡುಹಿಡಿಬೇಕು. ಓಕೆ, ಅಭ್ಯಾಸ 12.1ರಲ್ಲಿರುವಂಥ 13ನೇ ಸಮಸ್ಯೆಯನ್ನು ಬಿಡಿಸೋಣ. 13ನೇ ಸಮಸ್ಯೆ ಈ ರೀತಿಯಲ್ಲಿ ಇದೆ. ಸಮುದ್ರ ಮಟ್ಟದಿಂದ 75 ಮೀಟರ್ ಎತ್ತರದಲ್ಲಿರುವ ದೀಪಸ್ತಂಭವೊಂದರ ಮೇಲಿನಿಂದ 2 ಹಡಗುಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 45 ಡಿಗ್ರಿ ಆಗಿವೆ ಅಂತ ಕೊಟ್ಟಿದ್ದಾರೆ. ದೀಪಸ್ತಂಭದ ಒಂದೇ ಪಾರ್ಶ್ವದಲ್ಲಿ ಒಂದು ಹಡಗಿನ ಹಿಂದೆ ಮತ್ತೊಂದಿದ್ದರೆ 2 ಹಡಗುಗಳಿಗಿರುವಂಥ ದೂರವನ್ನು ನಾವು ಕಂಡುಹಿಡಿಬೇಕು ಅಂತ ನಮ್ಮ ಪ್ರಶ್ನೆಯಾಗಿದೆ. ಇದರಲ್ಲಿ ಚಿತ್ರ ಈ ರೀತಿಯಲ್ಲಿ ರಚನೆ ಮಾಡ್ಕೊಂಡೇನೆ. ಈ ಚಿತ್ರ ಈ ರೀತಿಯಲ್ಲಿ ಹೇಗೆ ಬರುತ್ತೆ ಅಂತ ಗಮನಿಸಿ. ಒಂದು ಸಮುದ್ರ ಮಟ್ಟ ಅಂತ ಇಲ್ಲಿ ತಗೊಳ್ತೀನಿ, ಇದು ಸಮುದ್ರ ಮಟ್ಟ ತಗೊಂಡಿರಿ. ಸಮುದ್ರ ಮಟ್ಟದಿಂದ ಒಂದು ದೀಪಸ್ತಂಭದ ಎತ್ತರ ಎಷ್ಟಿದೆ ಅಂತಂದ್ರೆ, ಇದು ದೀಪಸ್ತಂಭ ಅಂತ ತಗೊಳ್ಳೋಣ. ಇದು ಈ ದೀಪಸ್ತಂಭದ ಎತ್ತರ ಎಷ್ಟಿದೆ ಅಂತಂದರೆ 75 ಮೀಟರ್. ಈ ದೀಪಸ್ತಂಭದಿಂದ ಹಡಗುನು ನೋಡ್ತಾರೆ. ಇಲ್ಲಿ 2 ಹಡಗು ಅಂತ ತಗೊಳ್ಳೋಣ. ಇಲ್ಲಿ ಒಂದು ಹಡಗು, ಇಲ್ಲೊಂದು ಹಡಗು, 2 ಹಡಗುಗಳದಾವ ಅಂತ ತಗೊಳ್ತೀವಿ. ಇಲ್ಲಿಂದ ನೋಡ್ತಾರೆ ಅಂತಂದ್ರೆ ಇಲ್ಲಿ ಉಂಟಾಗೋದು ಏನಂತಂದರೆ ನಾವು ಕ್ಷಿತಿಜ ರೇಖೆ. ಈ ಕಡೆಗೆ ಕೆಳಗಡೆ ನೋಡ್ತಾನೆ ಅಂತಂದ್ರೆ ದೃಷ್ಟಿ ರೇಖೆ ಈ ಕಡೆ ಆಗುತ್ತೆ. ಇದು ದೃಷ್ಟಿ ರೇಖೆ ಮತ್ತು ಕ್ಷಿತಿಜ ರೇಖೆ ನಡುವಿನ ಕೋನ, ಅದಕ್ಕೆ ನಾವು ಅವನತ ಕೋನ ಅಂತ ತಗೊಳ್ತೀವಿ. ಕೆಳಗಡೆ ಭಾಗ ಈ ಭಾಗಕ್ಕೆ ನೋಡ್ತಾನೆ ಅಂತ ಅವನತ ಕೋನ. ಇಲ್ಲಿ ಅವನತ ಕೋನ ಇದು 30 ಡಿಗ್ರಿ ಆದಂತಂದ್ರೆ ಇದನ್ನೂ ಸಹ 30 ಡಿಗ್ರಿ ಆಗತ್ತಲ್ಲ, ಯಾಕಂತಂದ್ರೆ ಇವು ಪರ್ಯಾಯ ಕೋನಗಳು. ಹಾಗೇನೆ ಇನ್ನೊಂದು ಹಡಗು ಇಲ್ಲಿ ಅದ, ಇದನ್ನು ನೋಡ್ತಾನೆ ಅಂತಂದ್ರೆ ನೋಡಿ, ಇಲ್ಲಿ ಉಂಟಾದಂಥ ಅವನತ ಕೋನ ಇಲ್ಲಿಂದ ಇದು ಕ್ಷಿತಿಜ ರೇಖೆ
ದೃಷ್ಟಿರೇಖೆ ಇದಾಗತ್ತೆ. ಆಗ ಇಲ್ಲಿ ಉಂಟಾದಂಥ ಕೋನ 45 ಡಿಗ್ರಿ. ಇದೂ ಪರ್ಯಾಯ ಕೋನ ನಾವು ತೊಗೊಂಡಿವಿ ಅಂದರೆ ಇಲ್ಲಿಯೂ ಸಹ 45 ಡಿಗ್ರಿ ಉಂಟಾಗತ್ತೆ ಅಂತ. ಹಾಗಾಗಿ ಚಿತ್ರವನ್ನು ಈ ರೀತಿಯಲ್ಲಿ ರಚನೆ ಮಾಡಿದ್ದೀನಿ. ಓಕೆ, ಚಿತ್ರ ಬಗ್ಗೆ ಗೊತ್ತಾಯ್ತು ಅಂತ ತಿಳ್ಕೊಳ್ತೀನಿ. ಈಗ ಇಲ್ಲಿ ಇದು ಎ ಬಿ ಅನ್ನೋದು ದೀಪಸ್ತಂಭದ ಎತ್ತರ ಅಂತ ತಗೊಂಡಿವಿ. ಇಲ್ಲಿ ಫಸ್ಟ್ ಈ ಭಾಗ ಏನಂತಂದ್ರೆ ಕ್ಷಿತಿಜ ರೇಖೆ, ಕ್ಷಿತಿಜ ಮಟ್ಟ ಅಂತಲೂ ಹೇಳ್ತೀವಿ ನಾವು, ಕ್ಷಿತಿಜ ಮಟ್ಟ. ಇಲ್ಲಿಂದ ಫಸ್ಟ್ 45 ಇದು 30 ಡಿಗ್ರಿ ಕಾಣತ್ತಂದ್ರೆ ಇಲ್ಲಿಯೂ ಸಹ 30 ಡಿಗ್ರಿ, ಯಾಕಂದ್ರೆ ಅದು ಪರ್ಯಾಯ ಕೋನ ಅಂತ ಹೇಳಿದ್ದೀನಿ. ಹಾಗೆಯೇ ನಂತರ ಸಿ ನಲ್ಲಿರುವಂಥ ಈ ಬಿಂದುವಿನಲ್ಲಿರುವಂಥ ಹಡಗನ್ನು ನೋಡಿದಾಗ ಉಂಟಾದ ಅವನತ ಕೋನ 45 ಡಿಗ್ರಿ, ಅಂದರೆ ಪರ್ಯಾಯ ಕೋನ ಇದನ್ನು 45 ಡಿಗ್ರಿ ಆಗತ್ತಂತ ಗೊತ್ತು. ಈಗ ನಾವೇನು ಕಂಡುಹಿಡಿಬೇಕು, ಎರಡು ಹಡಗುಗಳ ನಡುವಿನ ದೂರ ಅಂದರೆ ಡಿ ಸಿ ನಡುವಿನ ದೂರ ಎಷ್ಟು ಅಂತ ಕಂಡುಹಿಡಿಬೇಕು. ಅದು ನಾವು ಎಕ್ಸ್ ಅಂತ ತಗೊಂಡಿವಿ. ಓಕೆ, ಇದನ್ನು ಫಸ್ಟ್ ಬರ್ಕೊಳ್ಳೋಣ. ಇಲ್ಲಿ ಎ ಬಿ ಅಂತನ್ನೋದು, ಎ ಬಿ ಅಂತಂದ್ರೆ ದೀಪಸ್ತಂಭದ ಎತ್ತರ, ದೀಪಸ್ತಂಭದ ಎತ್ತರ ಅಂತ ತಗೊಂಡೀನಿ. ದೀಪಸ್ತಂಭದ ಎತ್ತರ ಎಷ್ಟು ಕೊಟ್ಟಿದ್ದಾರೆ? 75 ಮೀಟರ್. ಓಕೆನಾ? ಇವು ಇದು ಉಂಟಾಗಿರುವಂಥ ಅವನತ ಕೋನದ ಬಗ್ಗೆ ಅಂತ ಗೊತ್ತಾಗಿದೆ. ಸಿ ಡಿ ಅನ್ನೋದು ಏನು? ಇಲ್ಲಿ ಸಿ ಡಿ ಅಂತಂದರೆ ಎರಡು ಹಡಗುಗಳ ನಡುವಿನ ದೂರ, ಎರಡು ಹಡಗುಗಳ ನಡುವಿನ ದೂರ, ಇದು ಎಕ್ಸ್ ಅಂತ ತಗೊಂಡಿನಿ ನಾನು. ಓಕೆ, ಈಗ ನಾವು ಯಾವಾಗಲೂ ಹೇಳ್ತೀವಿ ಫಸ್ಟ್ ಈ ರೀತಿಯಲ್ಲಿರುವಂಥ ಸಂದರ್ಭದಲ್ಲಿ ನಾವು ಫಸ್ಟು ಚಿಕ್ಕ ತ್ರಿಭುಜದ ಅಳತೆಯನ್ನು ತೆಗೆದುಕೊಳ್ಬೇಕು, ಚಿಕ್ಕ ತ್ರಿಭುಜವನ್ನು ಪರಿಗಣನೆ ತೆಗೆದುಕೊಳ್ಬೇಕಂತ ಹೇಳ್ತೀವಿ. ಇದರಲ್ಲಿ ಚಿಕ್ಕ ತ್ರಿಭುಜ ಅಂತಂದರೆ ಎ ಬಿ ಸಿ ಆಗತ್ತಲ್ಲ, ಆ ತ್ರಿಭುಜವನ್ನು ತಗೊಳ್ಳೋಣ. ತ್ರಿಭುಜ ಎ ಬಿ ಸಿಯಲ್ಲಿ ನೋಡಿ, ನಮಗೆ ತೀಟಾ ಗೊತ್ತಾಗಿದೆ 45 ಡಿಗ್ರಿ, ಅಭಿಮುಖ ಬಾಹುನು ಗೊತ್ತದೆ. ಜಸ್ಟ್ ಪಾರ್ಶ್ವಭಾವ ಅಳತೆ ಕಂಡುಹಿಡ್ಕೊಳ್ಬಹುದಲ್ಲ. ಅಭಿಮುಖ ಬಾಹು ಪಾರ್ಶ್ವಭಾವ ಎದರಲ್ಲಿರುತ್ತೆ? ಟ್ಯಾನ್ ತೀಟಾ ಅನುಪಾತದಲ್ಲಿರುತ್ತೆ ಅಂತ ಹೇಳಿದ್ದೀವಿ. ಹಾಗಾಗಿ ಇಲ್ಲಿ ಟ್ಯಾನ್ ತೀಟಾ ತಗೊಳ್ಳೋಣ. ಟ್ಯಾನ್ ತೀಟಾ ಅಂತಂದ್ರೆ 45 ಡಿಗ್ರಿ, ಟ್ಯಾನ್ 45 ಡಿಗ್ರಿ. ಅಭಿಮುಖ ಬಾಹು ಅಂತಂದರೆ ಎ ಬಿ ಆಗುತ್ತೆ, ಅಪಾನ್ ಪಾರ್ಶ್ವಬಾಹು ಬಿ ಸಿ ಆಗುತ್ತೆ. ಇದರಲ್ಲಿ ಟ್ಯಾನ್ 45 ಬೆಲೆ 1 ಆಗಿರುತ್ತೆ. ಟ್ಯಾನ್ 45 ವ್ಯಾಲ್ಯೂ ನಮ್ಗೆ ಗೊತ್ತು 1 ಅಂತ. ಇಸ್ ಈಕ್ವಲ್ ಟು ಎ ಬಿ ಎಷ್ಟು ಕೊಟ್ಟಿದ್ದಾರೆ? 75 ಅಪಾನ್ ಬಿ ಸಿ. ಓರೇ ಗುಣಾಕಾರ ಮಾಡಿದ್ದೀವಿ ಅಂತಂದ್ರೆ 1 ಇಂಟು ಬಿ ಸಿ ಅಂದರೆ ಬಿ ಸಿ ಇಸ್ ಈಕ್ವಲ್ ಟು ಇದು 75 ಮೀಟರ್. ಬಿ ಸಿನೂ 75 ಆಯಿತು. ಇದು ಎಷ್ಟಾಯಿತು? ಬಿ ಸಿ ಇದು 75 ಮೀಟರ್ ಆಯಿತು. ಈಗ ದೊಡ್ಡ ತ್ರಿಭುಜ ಅಂತ ತಗೊಳ್ಳೋಣ. ತ್ರಿಭುಜ ಎ ಬಿ ಡಿಯಲ್ಲಿ ಈ ತ್ರಿಭುಜವನ್ನು ಪರಿಗಣನೆಗೆ ತೆಗೆದುಕೊಳ್ಳೋಣ ನಾವು. ತ್ರಿಭುಜ ಎ ಬಿ ಡಿಯಲ್ಲಿ ಇಲ್ಲಿ ತೀಟಾ ಅಂದರೆ 30 ಡಿಗ್ರಿ ಇದೆ. ಅಭಿಮುಖ ಬಾಹು ಅಂತಾರೆ ಎ ಬಿ, ಪಾರ್ಶ್ವ ಬಾಹು ಬಿ ಡಿ, ಅಂದರೆ ಅಭಿಮುಖ ಮತ್ತು ಪಾರ್ಶ್ವ ಟ್ಯಾನ್ ತೀಟಾ. ಹಾಗಾಗಿ ಇಲ್ಲಿ ಟ್ಯಾನ್ ತೀಟಾ ಬೆಲೆಯನ್ನು ಅನ್ವಯ ಮಾಡ್ಕೊಳ್ಳೋಣ. ಟ್ಯಾನ್ ತೀಟಾ ಅನುಪಾತ ತಗೊಳ್ತೀನಿ. ಟ್ಯಾನ್ ತೀಟಾ ಅಂತಂದರೆ 30 ಡಿಗ್ರಿ ಅದ. ಟ್ಯಾನ್ 30 ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂತಂದರೆ ಎ ಬಿ ಅಪಾನ್ ಪಾರ್ಶ್ವ ಬಾಹು ಅಂತಂದ್ರೆ ಬಿ ಡಿ. ಟ್ಯಾನ್ 30 ಅಂತಂದ್ರೆ 1/√3 ಅದರ ಬೆಲೆ. ಟ್ಯಾನ್ 30 ಅಂತಂದ್ರೆ 1/√3 ಇಸ್ ಈಕ್ವಲ್ ಟು ಎ ಬಿ 75 ಅಲ್ಲ, ಎ ಬಿ ಅಂದರೆ 75. ಬಿ ಡಿ ಅಂದರೆ ಎಷ್ಟಾಗತ್ತೆ ನೋಡಿ. ಬಿ ಡಿನಲ್ಲಿ ಎರಡು ಭಾಗ ಅದಾವೆ, ಬಿ ಸಿ ಪ್ಲಸ್ ಡಿ ಸಿ. ಬಿ ಸಿ ಅಂದರೆ 75 ಇದೆ, ಡಿ ಸಿ ಅಂದರೆ ಎಕ್ಸ್ ಇದೆ, ಅಂದರೆ 75 ಪ್ಲಸ್ ಎಕ್ಸ್ ಅಂತ ಬರಿಬಹುದಲ್ಲ. 75 ಪ್ಲಸ್ ಎಕ್ಸ್ ಅಂತ ಬರಿತೀನಿ. ಈಗ ಓರೇ ಗುಣಾಕಾರ ಮಾಡಿಬಿಡೋಣ. 1ರಿಂದ ಈ ಕಡೆ ಗುಣಾಕಾರ ಮಾಡಿದ್ದೀವಿ ಅಂತಂದರೆ 75 ಪ್ಲಸ್ ಎಕ್ಸ್ ಅಂತೇ ಬರುತ್ತೆ. √3 ಇಂದ 75 ಗುಣಾಕಾರ ಮಾಡೋಣ. 75 ಇಂಟು √3 ಅಂತ ಆಗುತ್ತದೆ. ಓಕೆ, ಈಗ ಎಕ್ಸನ್ನ ಇಲ್ಲಿ ಬರ್ಕೊಳ್ತೀನಿ. ಇದು 75 √3, 75 ರೈಟ್ ಸೈಡ್ ತರೋಣ, -75 ಆಗಿಬಿಡುತ್ತೆ. -75 ಕಾಮನ್ ತೊಗೊಳ್ಳೋಣ ನಾವು. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 75 ಕಾಮನ್ ತೊಗೊಂಡಿವಿ ಅಂತಂದ್ರೆ ಇಲ್ಲಿ √3 - 75 ಕಾಮನ್ ಆಯ್ತಲ್ಲ, 1 ಉಳೀತು.
ಅಂದ್ರೆ ಎಕ್ಸ್ ವ್ಯಾಲ್ಯೂ, ಎಕ್ಸ್ ಬೆಲೆ 75 ಇಂಟು √3 - 1 ಅಂತಾಯಿತು. ಇಲ್ಲಿ ಎಕ್ಸ್ ಅಂತಂದ್ರೆ ಏನಂತ ತಗೊಂಡು ನಾವು ಡಿ ಸಿ ಅಥವಾ ಸಿ ಡಿ ಅಂತ ಹೇಳಿ. ಡಿ ಸಿ ಅಥವಾ ಸಿ ಡಿ ಅಂತಂದ್ರೆ ಏನದು? ಎರಡು ಹಡಗುಗಳ ನಡುವಿನ ದೂರ. ನಾವೇನು ಕಂಡುಹಿಡಿಬೇಕಾಗಿತ್ತು? ಎರಡು ಹಡಗುಗಳ ನಡುವಿನ ದೂರ. ಹಾಗಾಗಿ ದೇರ್ ಫೋರ್ ಎರಡು ಹಡಗುಗಳಿಗಿರುವಂಥ ದೂರ ಎರಡು ಎಷ್ಟು? ಸಿ ಡಿ ಅಂದ್ರೆ ನಾವು ಎಕ್ಸ್ ಅಂದೀವಿ. ಎಕ್ಸ್ ಅಂದರೆ ಎಷ್ಟಿದೆ? 75 ಇಂಟು √3 - 1. 75 ಇಂಟು √3 - 1 ಮೀಟರ್ ಆಗಿದೆ. ಓಕೆ, ಈಸಿ ಇದೆ ಅಲ್ಲ? ಹೀಗೆ ಸರಳವಾಗಿರುವಂಥ ಸಮಸ್ಯೆ, ಕೇರ್ಫುಲ್ಲಾಗಿ ಅದನ್ನು ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ಕೊಳ್ರಿ ಅಂತ.